ರಿಪಬ್ಲಿಕ್ ಕನ್ನಡ ಅಭಿಯಾನದ ರೂಪದಲ್ಲಿ ಬಾಣಂತಿಯರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದ ಡೆವಲಪ್ಮೆಂಟ್ಸ್ ಅನ್ನ ಪ್ರಸಾರ ಮಾಡಿತ್ತು. ಸರ್ಕಾರಕ್ಕೂ ಕೂಡ ಪದೇ ಪದೇ ಪ್ರಶ್ನೆ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಈ ವಿಚಾರ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಪ್ರಸಾರವಾದ ಬಗ್ಗೆ ಪ್ರಸ್ತಾಪಗಳಾಗಿತ್ತು. ಇದೀಗ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಜಿಲ್ಲಾಡಳಿತ ಕೊಟ್ಟಿರುವ ರಿಪೋರ್ಟ್ನ ಅಂಶಗಳು ಬೆಳಕಿಗೆ ಬಂದಿದೆ. 8 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 23 ಮಂದಿ ಬಾಣಂತಿಯರು, ಒಬ್ಬರಲ್ಲ, 5 ಅಲ್ಲ, 10 ಮಂದಿ ಅಲ್ಲ, ಬರೋಬ್ಬರಿ 23 ಮಂದಿ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಜಿಲ್ಲಾಡಳಿತವೇ ಕೊಟ್ಟಿರುವ ರಿಪೋರ್ಟ್ ಹೇಳ್ತಾ ಇದೆ. 8 ತಿಂಗಳ ಅವಧಿಯಲ್ಲಿ ಎಲ್ಲ ಸಾವಿಗೂ ಕಾರಣವಾಯ್ತಾ IV ಫ್ಲೂಯಿಡ್. ಏಪ್ರಿಲ್ನಿಂದ ಈವರೆಗೆ 23 ಮಂದಿ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ವಿಮ್ಸ್ನಲ್ಲಿ ಬಾಣಂತಿಯರ ಸಾವಿನ ಮಾಹಿತಿಯನ್ನ ಖುದ್ದು ಬಳ್ಳಾರಿಯ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಅವರೇ ಹಂಚಿಕೊಂಡಿದ್ದಾರೆ. ಎಲ್ಲಾ ಸಾವಿಗೂ ಕೂಡ IV ದ್ರಾವಣದಲ್ಲಿನ ಲೋಪವೇ ಕಾರಣವಾ ಅಥವಾ ಬೇರೆ ಏನಾದರೂ ಕಾರಣ ಇದರ ಹಿಂದೆ ಅಡಗಿದೆಯಾ ಅನ್ನೋದು ಸದ್ಯಕ್ಕೆ ಎದ್ದಿರುವ ಪ್ರಶ್ನೆ. ಅವರು ಡೆಲಿವರಿ ಮಾಡಿಲ್ಲ, ಅವ್ರಿಗೆ ಈ ರೀನಲ್ ಲ್ಯಾಕ್ಟೇಟ್ ಪ್ರಕರಣಕ್ಕೆ ಸಂಬಂಧ ಇಲ್ಲ. ಅವರು ಗುಡೇಕೋಟೆ PHC ಅಲ್ಲಿ ಹೆಲ್ತ್ ತಪಾಸಣೆ ಆಗ್ತಿತ್ತು. ಅವ್ರಿಗೆ ಹಿಂದಿನ 10 ದಿವಸದಿಂದ ಜ್ವರ ಇದ್ದಂತೆ. ಅವರು ವಿಮ್ಸ್ ಅಲ್ಲಿ ಬಂದ ಮೇಲೆ ಅವರು ಡೆಲಿವರಿ ಮಾಡಿಸಿದ್ಮೇಲೆ ಅವ್ರಿಗೆ ಎಕ್ಸೆಸಿವ್ ಬ್ಲೀಡಿಂಗ್ ಆಗಿ ಅವರು ತೀರ್ಕೊಂಡಿದ್ದಾರೆ. ಅವ್ರಿಗೆ ರೀನಲ್ ಲ್ಯಾಕ್ಟೇಟ್ ಪ್ರಕರಣಕ್ಕೆ ಸಂಬಂಧ ಇಲ್ಲ. ಹಾಗಾಗಿ ಅವ್ರಿಗೆ ಈ 5 ಪ್ರಕರಣಕ್ಕೆ ಅದಕ್ಕೆ ಲಿಂಕ್ ಮಾಡಿಲ್ಲ. ಯಾಕಂದ್ರೆ ಅದು ತನಿಖೆ ಮಾಡ್ರಿ ಅಂತ ಹೇಳಿ ಸರ್ ನಿಮ್ಮ ನೇತೃತ್ವದಾಗ ಅದನ್ನ ಸರ್ಕಾರ ಅರೆಸ್ಟ್ ಮಾಡಿತ್ತು. ಮಹಾಲಕ್ಷ್ಮಿ ಪ್ರಕರಣದ್ದು ಆಕ್ಚುಲಿ ತಮಗೆ ಹೇಳಬೇಕಾದ್ರೆ ಪ್ರತಿ ಒಂದು ಮಟರ್ನಲ್ ಡೆತ್ಗೆ ಜಿಲ್ಲಾಧಿಕಾರಿ ಹಂತದಲ್ಲಿ ಡೆತ್ ಆಡಿಟ್ ಆಗುತ್ತೆ ಪ್ರತಿ ತಿಂಗಳ. ಜೊತೆಗೆ ಇವಾಗ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಈ ವರ್ಷ ಎಷ್ಟು ಮಟರ್ನಲ್ ಡೆತ್ ಆಗಿದೆ ಪ್ರತಿ ಒಂದಕ್ಕೂ ಅವರು ಕೂಡ ಡೆತ್ ಆಡಿಟ್ ಮಾಡ್ತಿದ್ದಾರೆ. ಸೊ ಇದು ಈ 3 ರೀತಿ ಇರುತ್ತೆ. ನಮ್ಮ ಜಿಲ್ಲೆಯಿಂದನೇ ಬರ್ತಕ್ಕಂಥ ಕೇಸಸ್ಗೆ ಒಂದು ಸೆಪರೇಟ್ ಕ್ಯಾಟಗರಿ. ಈ ಗುಡೇಕೋಟೆ PHC ವಿಜಯನಗರ ಜಿಲ್ಲೆಗೆ ಸೇರಿರುವುದರಿಂದ ಅಲ್ಲಿಂದ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, 23 ಬಾಣಂತಿಯರ ಸಾವು, ಎಲ್ಲದಕ್ಕೂ IV ದ್ರಾವಣವೇ ಕಾರಣ ಅಂತ ಹೇಳಿ ಹೇಳಲಿಕ್ಕಾಗತ್ತಾ? ವಿಮ್ಸ್ ಬಗ್ಗೆ ಇದೀಗ ಮತ್ತೆ ಅನುಮಾನಗಳು ಹುಟ್ಕೊಳ್ತಾ ಇದೆ, ಅಲ್ಲಿನ ಅವ್ಯವಸ್ಥೆ ಬಗ್ಗೆ. ಸ್ಮಿತಾ, ಏನು ಬಳ್ಳಾರಿಯಲ್ಲಿ ನಡೀತಾ ಇರತಕ್ಕಂತ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ. ಅದರ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ನೀಡಿರ್ತಕ್ಕಂಥ ಒಂದು ಬಾಣಂತಿಯರ ಸಾವಿನ ಸಂಬಂಧ ಒಂದು ಆಡಿಟ್ ರಿಪೋರ್ಟ್ ಅನ್ನ ಏನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ, ಆ ರಿಪೋರ್ಟ್ ಅನ್ನ ನೋಡಿದಾಗ ನಿಜಕ್ಕೂ ಬೆಚ್ಚಿ ಬೀಳುವ ಅಂಶ ಮತ್ತು ಸಂಖ್ಯೆ ಹೊರಬಿದ್ದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಳೆದ 8 ತಿಂಗಳ ಅವಧಿಯಲ್ಲಿ 23 ಜನ ಬಾಣಂತಿಯರು ಸಾವಿಗೀಡಾಗಿದ್ದಾರೆ. ಅಷ್ಟೇ ಅಲ್ಲದೆ ಒಂದಷ್ಟು ಗರ್ಭಿಣಿಯರು ಕೂಡ ಸಾವಿಗೀಡಾಗಿದ್ದಾರೆ. ಜೊತೆಗೆ ನವಜಾತ ಶಿಶುಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಾವಿಗೀಡಾಗಿರ್ತಕ್ಕಂಥದ್ದು. ಈ ಎಲ್ಲ ಪ್ರಕರಣಗಳನ್ನ ನೋಡ್ತಾ ಹೋದ್ರೆ ಇಲ್ಲಿ ಕೇವಲ IV ದ್ರಾವಣ ಮಾತ್ರ ಈ ಒಂದು ಘಟನೆಗೆ ಕಾರಣ ಅಲ್ಲ, ಬದಲಿಗೆ ಅಪೌಷ್ಟಿಕತೆ ಜೊತೆಗೆ ಅನಿಮಿಯದಂತ ಕೆಲವೊಂದು ಕಾಯಿಲೆಗಳು ಇಲ್ಲಿ ಏನು ಮಹಿಳೆಯರಿಗೆ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಸರ್ಕಾರದಿಂದ ಮಾತೃಪೂರ್ಣ ಯೋಜನೆ ಸೇರಿದಂತೆ ಬೇರೆ ಬೇರೆ ಯೋಜನೆ ಕೊಡ್ತಾ ಇದ್ರು, ಅವೆಲ್ಲ ಎಲ್ಲೂ ಹೋಗ್ತಾ ಇದಾವೆ, ಆ ಬಾಣಂತಿಯರಿಗೆ ರೀಚ್ ಆಗ್ತಾ ಇದ್ದಾವ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಒಂದು ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ. ಹೀಗಾಗಿ ಈ ಸಾವಿನ ಸಂಖ್ಯೆಯನ್ನ ನೋಡಿದಾಗ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಆಗದೆ ಇರತಕ್ಕಂತ ಸಾವಿನ ಪ್ರಮಾಣ ಬಳ್ಳಾರಿಯಲ್ಲಿ ಯಾಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನಿಜಕ್ಕೂ ಒಂದು ಕೂಲಂಕುಷವಾದ ತನಿಖೆಯನ್ನ ಸರ್ಕಾರ ಮಾಡಿಸ್ಬೇಕಾಗುತ್ತೆ. ಆದ್ರೆ ಕೇವಲ ಏನು ಒಂದಷ್ಟು ವೈದ್ಯರ ತಂಡವನ್ನ ನೇಮಕ ಮಾಡಿ ತನಿಖೆ ಮಾಡ್ತಿದ್ರೆ ಸಾಲದು, ಇದಕ್ಕೆ ಉನ್ನತ ಅಧಿಕಾರಿಗಳ ತಂಡವನ್ನ ರಚನೆ ಮಾಡಬೇಕು, ನಿವೃತ್ತ ನ್ಯಾಯಮೂರ್ತಿಗಳ ತಂಡವನ್ನ ರಚನೆ ಮಾಡಿ ತನಿಖೆ ಮಾಡ್ತಿದ್ರೆ ಮಾತ್ರ ಈ ರೀತಿಯಾಗಿ ಸಾವಿನ ಏನು ನಿಖರವಾದ ಕಾರಣ ತಿಳಿಯುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡ ಅಭಿಯಾನದ ರೂಪದಲ್ಲಿ ಬಾಣಂತಿಯರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದ ಡೆವಲಪ್ಮೆಂಟ್ಸ್ ಅನ್ನ ಪ್ರಸಾರ ಮಾಡಿತ್ತು. ಸರ್ಕಾರಕ್ಕೂ ಕೂಡ ಪದೇ ಪದೇ ಪ್ರಶ್ನೆ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಈ ವಿಚಾರ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಪ್ರಸಾರವಾದ ಬಗ್ಗೆ ಪ್ರಸ್ತಾಪಗಳಾಗಿತ್ತು. ಇದೀಗ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಜಿಲ್ಲಾಡಳಿತ ಕೊಟ್ಟಿರುವ ರಿಪೋರ್ಟ್ನ ಅಂಶಗಳು ಬೆಳಕಿಗೆ ಬಂದಿದೆ. 8 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 23 ಮಂದಿ ಬಾಣಂತಿಯರು, ಒಬ್ಬರಲ್ಲ, 5 ಅಲ್ಲ, 10 ಮಂದಿ ಅಲ್ಲ, ಬರೋಬ್ಬರಿ 23 ಮಂದಿ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಜಿಲ್ಲಾಡಳಿತವೇ ಕೊಟ್ಟಿರುವ ರಿಪೋರ್ಟ್ ಹೇಳ್ತಾ ಇದೆ. 8 ತಿಂಗಳ ಅವಧಿಯಲ್ಲಿ
ಎಲ್ಲ ಸಾವಿಗೂ ಕಾರಣವಾಯ್ತಾ IV ಫ್ಲೂಯಿಡ್? ಏಪ್ರಿಲ್ನಿಂದ ಈವರೆಗೆ 23 ಮಂದಿ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ವಿಮ್ಸ್ನಲ್ಲಿ ಬಾಣಂತಿಯರ ಸಾವಿನ ಮಾಹಿತಿಯನ್ನ ಖುದ್ದು ಬಳ್ಳಾರಿಯ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಅವರೇ ಹಂಚಿಕೊಂಡಿದ್ದಾರೆ. ಎಲ್ಲಾ ಸಾವಿಗೂ ಕೂಡ IV ದ್ರಾವಣದಲ್ಲಿನ ಲೋಪವೇ ಕಾರಣವಾ ಅಥವಾ ಬೇರೆ ಏನಾದರೂ ಕಾರಣ ಇದರ ಹಿಂದೆ ಅಡಗಿದೆಯಾ ಅನ್ನೋದು ಸದ್ಯಕ್ಕೆ ಎದ್ದಿರುವ ಪ್ರಶ್ನೆ. ಅಲ್ಲಿ ಅವರು ಡೆಲಿವರಿ ಮಾಡಿಲ್ಲ. ವಿಮ್ಸ್ ಅಲ್ಲಿ ಆಗಿತ್ತು ಸರ್. ಅವ್ರಿಗೆ ಈ ರೀನಲ್ ಲ್ಯಾಕ್ಟೇಟ್ ಪ್ರಕರಣಕ್ಕೆ ಸಂಬಂಧ ಇಲ್ಲ. ಅವರು ಗುಡೇಕೋಟೆ PHC ಅಲ್ಲಿ ಹೆಲ್ತ್ ತಪಾಸಣೆ ಆಗ್ತಿತ್ತು. ಅವ್ರಿಗೆ ಹಿಂದಿನ 10 ದಿವಸದಿಂದ ಜ್ವರ ಇದ್ದಂತೆ. ಅವರು ವಿಮ್ಸ್ ಅಲ್ಲಿ ಬಂದ ಮೇಲೆ ಅವರು ಡೆಲಿವರಿ ಮಾಡಿಸಿದ್ಮೇಲೆ ಅವ್ರಿಗೆ ಎಕ್ಸೆಸಿವ್ ಬ್ಲೀಡಿಂಗ್ ಆಗಿ ಅವರು ತೀರ್ಕೊಂಡಿದ್ದಾರೆ. ಅವ್ರಿಗೆ ರೀನಲ್ ಲ್ಯಾಕ್ಟೇಟ್ ಪ್ರಕರಣಕ್ಕೆ ಸಂಬಂಧ ಇಲ್ಲ. ಹಾಗಾಗಿ ಅವ್ರಿಗೆ ಈ 5 ಪ್ರಕರಣಕ್ಕೆ ಅದಕ್ಕೆ ಲಿಂಕ್ ಮಾಡಿಲ್ಲ. ಯಾಕಂದ್ರೆ ಅದು ತನಿಖೆ ಮಾಡ್ರಿ ಅಂತ ಹೇಳಿ ಸರ್ ನಿಮ್ಮ ನೇತೃತ್ವದಾಗ ಅದನ್ನ ಸರ್ಕಾರ ಅರೆಸ್ಟ್ ಮಾಡಿತ್ತು. ಮಹಾಲಕ್ಷ್ಮಿ ಪ್ರಕರಣದ್ದು ಆ್ಯಕ್ಚುಲಿ ತಮಗೆ ಹೇಳಬೇಕಾದ್ರೆ ಪ್ರತಿಯೊಂದು ಮಟರ್ನಲ್ ಡೆತ್ಗೆ ಜಿಲ್ಲಾಧಿಕಾರಿ ಹಂತದಲ್ಲಿ ಡೆತ್ ಆಡಿಟ್ ಆಗುತ್ತೆ ಪ್ರತಿ ತಿಂಗಳ. ಜೊತೆಗೆ ಇವಾಗ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಕೂಡ ಈ ವರ್ಷ ಎಷ್ಟು ಮಟರ್ನಲ್ ಡೆತ್ ಆಗಿದೆ ಪ್ರತಿಯೊಂದಕ್ಕೂ ಅವರು ಕೂಡ ಡೆತ್ ಆಡಿಟ್ ಮಾಡ್ತಿದ್ದಾರೆ. ಸೊ ಇದು ಈ 3 ರೀತಿ ಇರುತ್ತೆ. ನಮ್ಮ ಜಿಲ್ಲೆಯಿಂದನೇ ಬರ್ತಕ್ಕಂಥ ಕೇಸಸ್ಗೆ ಒಂದು ಸೆಪರೇಟ್ ಕ್ಯಾಟಗರಿ. ಈ ಗುಡೇಕೋಟೆ PHC ವಿಜಯನಗರ ಜಿಲ್ಲೆಗೆ ಸೇರಿರುವುದರಿಂದ ಅಲ್ಲಿಂದ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, 23 ಬಾಣಂತಿಯರ ಸಾವು, ಎಲ್ಲದಕ್ಕೂ IV ದ್ರಾವಣವೇ ಕಾರಣ ಅಂತ ಹೇಳಿ ಹೇಳಲಿಕ್ಕಾಗತ್ತಾ? ವಿಮ್ಸ್ ಬಗ್ಗೆ ಇದೀಗ ಮತ್ತೆ ಅನುಮಾನಗಳು ಹುಟ್ಕೊಳ್ತಾ ಇದೆ, ಅಲ್ಲಿನ ಅವ್ಯವಸ್ಥೆ ಬಗ್ಗೆ. ಸ್ಮಿತಾ, ಬಳ್ಳಾರಿಯಲ್ಲಿ ನಡೀತಾ ಇರತಕ್ಕಂತ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ. ಅದರ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ನೀಡಿರ್ತಕ್ಕಂಥ ಒಂದು ಬಾಣಂತಿಯರ ಸಾವಿನ ಸಂಬಂಧ ಒಂದು ಆಡಿಟ್ ರಿಪೋರ್ಟ್ ಅನ್ನ ಏನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ, ಆ ರಿಪೋರ್ಟ್ ಅನ್ನ ನೋಡಿದಾಗ ನಿಜಕ್ಕೂ ಬೆಚ್ಚಿ ಬೀಳುವ ಅಂಶ ಮತ್ತು ಸಂಖ್ಯೆ ಹೊರಬಿದ್ದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಳೆದ 8 ತಿಂಗಳ ಅವಧಿಯಲ್ಲಿ 23 ಜನ ಬಾಣಂತಿಯರು ಸಾವಿಗೀಡಾಗಿದ್ದಾರೆ. ಅಷ್ಟೇ ಅಲ್ಲದೆ ಒಂದಷ್ಟು ಗರ್ಭಿಣಿಯರು ಕೂಡ ಸಾವಿಗೀಡಾಗಿದ್ದಾರೆ. ಜೊತೆಗೆ ನವಜಾತ ಶಿಶುಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಾವಿಗೀಡಾಗಿರ್ತಕ್ಕಂಥದ್ದು. ಈ ಎಲ್ಲ ಪ್ರಕರಣಗಳನ್ನ ನೋಡ್ತಾ ಹೋದ್ರೆ ಇಲ್ಲಿ ಕೇವಲ IV ದ್ರಾವಣ ಮಾತ್ರ ಈ ಒಂದು ಘಟನೆಗೆ ಕಾರಣ ಅಲ್ಲ, ಬದಲಿಗೆ ಅಪೌಷ್ಟಿಕತೆ ಜೊತೆಗೆ ಅನಿಮಿಯದಂತ ಕೆಲವೊಂದು ಕಾಯಿಲೆಗಳು ಇಲ್ಲಿ ಮಹಿಳೆಯರಿಗೆ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಸರ್ಕಾರದಿಂದ ಮಾತೃಪೂರ್ಣ ಯೋಜನೆ ಸೇರಿದಂತೆ ಬೇರೆ ಬೇರೆ ಯೋಜನೆ ಕೊಡ್ತಾ ಇದ್ರು, ಅವೆಲ್ಲ ಎಲ್ಲೂ ಹೋಗ್ತಾ ಇದಾವೆ, ಆ ಬಾಣಂತಿಯರಿಗೆ ರೀಚ್ ಆಗ್ತಾ ಇದ್ದಾವ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಒಂದು ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ. ಹೀಗಾಗಿ ಈ ಸಾವಿನ ಸಂಖ್ಯೆಯನ್ನ ನೋಡಿದಾಗ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಆಗದೆ ಇರತಕ್ಕಂತ ಸಾವಿನ ಪ್ರಮಾಣ ಬಳ್ಳಾರಿಯಲ್ಲಿ ಯಾಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನಿಜಕ್ಕೂ ಒಂದು ಕೂಲಂಕುಷವಾದ ತನಿಖೆಯನ್ನ ಸರ್ಕಾರ ಮಾಡಿಸ್ಬೇಕಾಗುತ್ತೆ. ಆದ್ರೆ ಕೇವಲ ಒಂದಷ್ಟು ವೈದ್ಯರ